ಎಲ್ರಿಗೂ ಕೂಡ ನಮಸ್ಕಾರ. ಚಂದನವನ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವಿವತ್ತಿದ್ದೀವಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರುದ್ರಪಾದ ಅನ್ನುವಂತಹ ಒಂದು ಊರಲ್ಲಿ. ನಮ್ಮ ಜೊತೆ ಕೃಷಿಯಲ್ಲಿ ಪ್ರಗತಿಯನ್ನು ಕಂಡಿರುವಂತಹ ರೈತರು ಮಧುಕೃಷ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ತಂದೆಯ ಕಾಲದಿಂದ ಅಂದರೆ ಸುಮಾರು 40 ವರ್ಷದಿಂದ ಇವರು ಭತ್ತವನ್ನು ಬೆಳೀತಾ ಇದ್ದಾರೆ, ಉತ್ತಮ ಇಳುವರಿಯನ್ನು ಪಡಿತಾ ಇದ್ದಾರೆ. ಸರ್, ಮೊದಲಿಗೆ ತಮಗೆ ನಮಸ್ಕಾರ. ನನ್ನ ಹೆಸರು ಮಧುಕೃಷ್ಣ ಅಂತ. ನಮ್ಮ ತಂದೆಯವರ ಕಾಲದಿಂದ ವ್ಯವಸಾಯ ಮಾಡ್ತಿದೀವಿ ರೀ. 40 ವರ್ಷ ಸುಮಾರು. ನಾನು ಒಂದು 60 ಎಕರೆ ಹೊಲ ಮಾಡ್ತಿದ್ದೀನಿ. 60 ಎಕರೆ ಹೊಲದಲ್ಲಿ 3000 ಚೀಲದವರೆಗೆ ಭತ್ತ ಬೆಳಿತಿದ್ದೀನಿ. RNR, ಸೋನಾ ಮಸೂರಿ, ನೆಲ್ಲೂರು ಸೋನಾ, ಗಂಗಾ ಕಾವೇರಿ ಸೀಡ್ಸ್ ಬೆಳ್ತೀವಿ ಭತ್ತದಲ್ಲಿ. ಇವೆಲ್ಲ ನಾವು ಸ್ವಂತ ಮಾಡ್ತೀವಿ. ಎಕರೆಗೆ 50 ರಂಗ್ ಬರ್ತಾವ್ರಿ. ಒಂದ್ ಎಕರೆ 50 ಚೀಲ ತೆಗಿತೀವಿ. 50 ಚೀಲ ತೆಗಿತೀವಿ. ಅಲ್ಲಿಗೆ ಟೋಟಲ್ ಎಷ್ಟು ಎಕರೆ ಅಣ್ಣ ನಿಮ್ದಿರೋದು? 60 ಎಕರೆ ಐತಿ ರೀ. 60 ಎಕರೆಯಿಂದ ಎಷ್ಟು ಚೀಲ ಆಗುತ್ತೆ ಅಣ್ಣ? 3000 ಚೀಲದವರೆಗೆ ಬೆಳಿತೀವಿ. ಸೊ 3000 ಚೀಲ ಬರುತ್ತೆ ಪ್ರತಿ ವರ್ಷ ಆಯ್ತು ಭತ್ತದಲ್ಲಿ. ನೀವು ಬಹಳ ಮುಖ್ಯವಾಗಿ ಯಾವ ಸಮಸ್ಯೆನ ಇಲ್ಲಿ ಫೇಸ್ ಮಾಡ್ತೀರಾ ನೀವು ಈ ಬೆಳೆ ಬೆಳಿಬೇಕಾದ್ರೆ? ಭತ್ತ ಬರ್ರಿ ನಿಮಗೆ ತೋರಿಸ್ತೀನಿ ಬರ್ರಿ. ಹಾಂ ಸರ್. ನಾವು ಮೇಜರಾಗಿ ಫೇಸ್ ಮಾಡೋ ಪ್ರಾಬ್ಲಮ್ ಏನಂದ್ರೆ ಕಾಂಡ ಕೊರೆ ಹುಳ. ಇಲ್ಲಿ ಕಾಂಡದಲ್ಲಿ ಹುಳ ತಿಂದು ಬಿಡುತ್ತೆ ಇದೆಲ್ಲ. ಈ ಪ್ಲೇಸ್ ಎಲ್ಲ ತಿಂದು ಈ ಹುಲ್ಲು ಕೆಲವು ದಿವಸಕ್ಕೆ ಒಣಗಿ ಬಿಡುತ್ತೆ. ಭತ್ತ ಬರೋ ಹುಲ್ಲೆಲ್ಲ ಒಣಗಿ ಬಿಡುತ್ತೆ. ಕಾಂಡ ತಿಂದ್ರೆ ಇದೆಲ್ಲ ಒಣಗಿ ಬಿಡುತ್ತೆ. ಒಣಗಿ ಇದರಿಂದ ಬರೋದು ತೆನೆ ಬರುತ್ತಲ್ಲ, ತೆನೆನೇ ಬರಲ್ಲ. ಇನ್ನೊಂದು ಸ್ಟೆಂಬರರ್ ಕೂಡ ಅಷ್ಟೇ ರೀ. ಲೀಫ್ ಹೋಲ್ಡರ್ ಬಂದು ಇಲ್ಲಿ ಎಲೆ ಇರುತ್ತಲ್ಲ, ಎಲೆನ ಹಿಂಗೆ ಮುದಿರಿ ಅದ್ರ ಒಳಗಿರುತ್ತೆ. ನೈಟ್ ಟೈಮಲ್ಲಿ ಆ ಟೈಮಲ್ಲಿ ಇದೆಲ್ಲ ಎಲೆನ ತಿಂದು ಬಿಡುತ್ತೆ. ಎಲೆನ ತಿಂದು ಬೆಳೆಗೆ ಎಫೆಕ್ಟ್ ಆಗುತ್ತೆ ರೀ. ಅದು ಎಲೆ ಗ್ರೋತ್ ಸರಿಗಿರಲ್ಲ, ಸ್ವಲ್ಪ ಒಣಗಿ ಬಿಡುತ್ತೆ. ಅದರಿಂದ ತೆನೆ ಕೂಡ ಸಣ್ಣ ಬಿಟ್ಟು ಬೆಳೆ ಕೂಡ ಎಫೆಕ್ಟ್ ಆಗಿರುತ್ತೆ. ಪ್ರತಿ ವರ್ಷ ಈ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ವಿ. ಪ್ರತಿ ಬೆಳೆನೂ ಇದೇ ಪ್ರಾಬ್ಲಮ್ ಇರ್ತಿತ್ತು. ಕೆಮಿಕಲ್ಸ್ 2 ಸಾರಿ 3 ಸಾರಿ ಸ್ಪ್ರೇ ಮಾಡ್ತಿದ್ವಿ, ಆದ್ರೂ ಕೂಡ ಅಷ್ಟು ರಿಸಲ್ಟ್ಸ್ ಇರ್ತಿದ್ದಿಲ್ಲ. ಆದ್ರೆ ಈ ಸಾರಿ ನೋಡಿ, ಇದ್ರಲ್ಲಿ ಒಂದು ಕಾಂಡ ಕೊರೆ ಹುಳ ಇಲ್ಲ. ನಾನು ಅದನ್ನೇ ನೋಡ್ತೀನಿ, ಒಂದು ಕಾಣಿಸ್ತಿಲ್ಲ. ಲೀಫ್ ಹೋಲ್ಡರ್ ಕೂಡ ಒಂದು ಇಲ್ಲ ರೀ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಈ ಸಾರಿ ಒಂದೇ ಸ್ಪ್ರೇ ನಾನು ಮಾಡಿ ಅವಲೇ 35 ಡೇಸ್ ಆಗಿದೆ. ಆದ್ರೂ ಕೂಡ ಇಷ್ಟಕ್ಕೂ ಒಂದ್ಸರಿ ಕೂಡ ಬಂದಿಲ್ಲ ರೀ ಆ ಪ್ರಾಬ್ಲಮ್. ಅಂದ್ರೆ ಈ ಸಾರಿ ಏನ್ ಸ್ಪ್ರೇ ಮಾಡಿದಿರಣ್ಣ? ಈ ಸಾರಿ ನಾವು ಸ್ಪ್ರೇ ಮಾಡಿರೋದು ಪ್ರಚಂಡ ಅಂತ, ಜಪನೀಸ್ ಟೆಕ್ನಾಲಜಿ ಅದು. ಈ ಏರಿಯಾದಾಗ ಈ ಸಾರಿ ಹೊಸದಾಗಿ ಲಾಂಚ್ ಆಗಿದೆ. ನಾನು ಹೆಂಗಿರುತ್ತೆ ಅಂತೇಳಿ ಈ ಹುಡ್ರು ಬಂದು ಹೇಳಿದ್ರಿ, ಚೆನ್ನಾಗೈತೆ ಅಂತೇಳಿ ನಾನು ಒಂದ್ಸಾರಿ ಸ್ಪ್ರೇ ನೋಡೋಣ, ಪ್ರತಿ ವರ್ಷ ಮಾಡ್ತಿದ್ವಿ, ಇನ್ನೊಂದು ಕೆಮಿಕಲ್ ಜಾಸ್ತಿ ಆಗಿದ್ರೆ ಅಂತೇಳಿ ಮಾಡಿದೆ. ಬಟ್ ನಿಮ್ಗೆ ಏನು ಸಮಸ್ಯೆ ಕಾಣಿಸಿಲ್ಲ ಸರಿ? ಈ ಸಾರಿ ಅಂತೂ 35 ದಿವಸ ಆಯ್ತ್ರಿ, ಇವತ್ತಿನವರೆಗೆ ಅಂತೂ ಆ ಸಮಸ್ಯೆ ಬಂದಿಲ್ಲ. ಅಂದ್ರೆ ನೀವು ಎಷ್ಟು ಎಕರೆಗೆ ಸ್ಪ್ರೇ ಮಾಡಿದ್ದೀರಣ್ಣ ಅದನ್ನ? ನೀವು ಅಷ್ಟು 60 ಎಕರೆಗೆ ಸ್ಪ್ರೇ ಮಾಡಿದ್ದೀನಿ. 60 ಎಕರೆಗೂ ಅದನ್ನ ಸ್ಪ್ರೇ ಮಾಡಿ? 60 ಎಕರೆಗೂ ಅದೇ ಸ್ಪ್ರೇ ಮಾಡಿ. ಪ್ರಚಂಡ ಕೋರಮಂಡಲ್ನವ್ರದ್ದು ಪ್ರಚಂಡ. ಈಗ ಈ 60 ಎಕರೆ ಸ್ಪ್ರೇ ಮಾಡಿದಿರಲ್ಲ, ಎಲ್ಲೂ ಯಾವ ಮೂಲೆಯಲ್ಲೂ ನಿಮಗೆ ಕಾಂಡ ಕೀಟ ಕಾಣಿಸಿಲ್ಲ? ಇಲ್ಲ ರೀ, ಕಾಣಿಸಿಲ್ಲ. ಅಂದ್ರೆ ಕೆಲಸ ಮಾಡಿದ್ಯಾ ಅಂತ? ಚೆನ್ನಾಗಿ ಕೆಲಸ ಮಾಡಿದ್ದಾರೆ, 100% ಚೆನ್ನಾಗಿ ಕೆಲಸ ಮಾಡೈತೆ ಅಂತ ಹೇಳ್ಬೋದು ರೀ. ಅಂದ್ರೆ ಅಣ್ಣ, ಇವಾಗ ಮೊದ್ಲಿಗೆ ಹೋಲಿಸಿದ್ರೆ, ಅಂದ್ರೆ ಈಗ ನೀವು ಈ ಒಂದು ಕೆಮಿಕಲ್ ಬಿಟ್ಟು ಬೇರೆ ಕೆಮಿಕಲ್ ಯೂಸ್ ಮಾಡ್ತಿದಿರಲ್ಲ, ಅವಾಗ ನೀವು ಸ್ಪ್ರೇ ಮಾಡಿದಾಗ ಮತ್ತೆ ಈಗಲೂ ಬೆಳೆಗೆ ನಿಮಗೇನು ವ್ಯತ್ಯಾಸ ಅನ್ಸುತ್ತಣ್ಣ? ವ್ಯತ್ಯಾಸ ಇದೆ ರೀ. ಅವಾಗ 2-3 ಸ್ಪ್ರೇ ಮಾಡ್ಬೇಕಾಗ್ತಿತ್ತು, ಆದ್ರೆ ಇವಾಗ 2-3 ಸ್ಪ್ರೇ ಬೇಕಾಗಿಲ್ಲ. ಒಂದೇ ಸ್ಪ್ರೇಗೆ ನನಗೆ 35-40 ಡೇಸ್ ಡ್ಯೂರೇಷನ್ ಇದೆ. ಅಷ್ಟು ಸಾಕು ಅನಿಸುತ್ತೆ. ಒಂದು ಸ್ಪ್ರೇ ಅಮೌಂಟ್ ಏನೈತೆ ಅದು ನನಗೆ ಉಳಿತದೆ. ಒಂದು ಮತ್ತೆ ಬೆಳೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗ್ಬೋದು ಅನ್ಸುತ್ತಣ್ಣ? ಪ್ರಚಂಡ ಹೊಡೆದಲ್ಲ ಗ್ರೀನಿಶ್ ಬರುತ್ತೆ, ಎಲೆ ಫುಲ್ ಗ್ರೀನಿಶ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಗ್ರೋತಿಂಗ್ ಇರುತ್ತೆ. ಹಂಗಾದ್ರೆ ಈ ಸರಿ ಎಕರೆಗೆ 50 ಚೀಲ ದಾಟಿ ಹೋಗ್ತೀರಾ? ಹಿಂಗೆ ಮತ್ತೆ ದಾಟಿ ಹೋಗ್ಬೋದು ಅನಿಸ್ತಿದೆ ರೀ. ಹೌದಾ? ವಾತಾವರಣ ಎಲ್ಲ ಅನುಕೂಲ ಆದ್ರೆ ದಾಟ್ಬೋದು. ಬೆಳೆ ಚೆನ್ನಾಗೈತೆ ಅಂದ್ರೆ ಆಟೋಮೆಟಿಕ್ ಬೆಳೆ ಕೂಡ ಜಾಸ್ತಿ ಬರುತ್ತಲ್ಲ. ಬಂದೇ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ ಅಲ್ವಾ? ಪ್ರಚಂಡವನ್ನ ನೀವು ಯಾವಾಗ ಸ್ಪ್ರೇ ಮಾಡ್ತೀರಾ? ಎಷ್ಟು ಸ್ಪ್ರೇ ಮಾಡ್ತೀರಾ? ಎಕರೆಗೆ 160 ml ಸ್ಪ್ರೇ ಮಾಡ್ತಿದ್ದೀನಿ. ಒಂದ್ ಎಕರೆಗೆ 160 ml? ಹೌದು ರೀ. 25ನೇ ದಿವಸದಿಂದ ಸ್ಪ್ರೇ ಮಾಡಿದ್ದೀನಿ. ಅಂದ್ರೆ ಈ ಬೆಳೆನ ನಾವು ನಾಟಿ ಮಾಡಿದ ಮೇಲೆ 25 ದಿವಸದಿಂದ ಸ್ಪ್ರೇ ಮಾಡಿದ್ದೀನಿ ರೀ. ಈಗ ಸ್ಪ್ರೇ ಮಾಡಿ ಎಷ್ಟು ದಿನ ಆಯ್ತಣ್ಣ? ಸ್ಪ್ರೇ ಮಾಡಿ 35 ದಿವಸ ಆಗಿದೆ. ಬೇರೆ ರೈತರು ಕೂಡ ನೀವು ಇಷ್ಟು ಚೆನ್ನಾಗಿ 60 ಎಕರೆದಲ್ಲಿ ಬೆಳೆದಿದ್ದೀರಾ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದೀರಾ. ಇದನ್ನ ನೋಡಿ ಅವರು ಬಂದು ಕೂಡ ಕೇಳಿದ್ರ, ಮಾಡಿದಾರ, ಅವ್ರೇನ ಸ್ಪ್ರೇ ಮಾಡಿದಾರ? ಹಿಂಗೆ ಮಾಡಿದಾರೆ. ಭಾಳ ಜನ ಬಂದು ಫೀಲ್ಡಿಗೆ ಬಂದು ನೋಡಿದಾರ್ರಿ, ಹೊಲ್ದಾಗ ಬಂದು ಹೆಂಗೈತೆ ಹೆಂಗೆಲ್ಲ ಕೆಲಸ ಹೆಂಗ್ ಮಾಡೈತೆ ಅಂತ. ಚೆನ್ನಾಗಿದೆ ಅಂತೇಳಿ ಅವರು ಕೂಡ ಸ್ಪ್ರೇ ಮಾಡಿದಾರೆ. ಬಹಳ ಮಂದಿ ರೈತರು ಮಾಡಿದ್ದಾರೆ ಈ ಸರ್, ನಮ್ಮನ್ನ ನೋಡಿ. ಅವ್ರಿಗೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದಾ? ಎಲ್ಲರಿಗೂ ಕೂಡ ಪ್ರಚಂಡ ಎಲ್ಲರಿಗೂ ಎಲ್ಲಿ ಫೇಲ್ ಆಗಿಲ್ಲ ರೀ, ಚೆನ್ನಾಗಿದೆ. ಇಂಥವ್ರ ಹೊಲ್ದಾಗ ಫೇಲ್ ಆಯ್ತೆ, ಇಲ್ಲಿ ಕೆಲಸ ಮಾಡಿಲ್ಲ ಹಂಗೇನಿಲ್ಲ ರೀ. ಎಲ್ಲರ ಹೊಲದಲ್ಲಿ ಚೆನ್ನಾಗಿ ಕೆಲಸ ಬಂದಿದೆ. ಭತ್ತ ಬೆಳೆಯುವಂತಹ ರೈತರು ಕೂಡ ಈ ಪ್ರಚಂಡನ ಸ್ಪ್ರೇ ಮಾಡ್ಬೇಕಂದ್ರೆ ನೀವೇನ್ ಹೇಳ್ತೀರಣ್ಣ? ಖಂಡಿತ ಮಾಡ್ಬೋದ್ರಿ, ಚೆನ್ನಾಗಿದೆ. ನಂಬರ್ 1 ರಿಸಲ್ಟ್ ಇದೆ. ರಿಸಲ್ಟ್ ಅಲ್ಲಿ ಅಂತೂ ಪ್ರಾಬ್ಲಮ್ ಇಲ್ಲ.
ಯಾರ್ಯಾರು ಈ ಸಮಸ್ಯೆಗಳು ಜಾಸ್ತಿ ಇದಾವೋ, ಕಾಂಡ ಕೊರೆಯೋದು, ಲೀಫ್ ಹೋಲ್ಡರ್ ಆಗಲಿ, ಇವು ಎಲೆ ಮುದ್ರ ಆಗಲಿ, ಅವರಂತೂ ಖಂಡಿತ ಮಾಡ್ಬೋದು ರೀ. ಖಂಡಿತ ರಿಸಲ್ಟ್ಸ್ ಇದೆ, ಚೆನ್ನಾಗಿದೆ. ಸ್ನೇಹಿತರೆ, ನಾವು ಮುದ್ದಟ್ನೂರು ಕ್ಯಾಂಪಲ್ಲಿದ್ದೀವಿ. ನಮ್ಮ ಜೊತೆಗೆ ರಾಮಕೃಷ್ಣ ಸರ್ ಇದ್ದಾರೆ. ಇವರು ಕೂಡ ಸುಮಾರು 72 ಎಕರೆಯಲ್ಲಿ ಭತ್ತನ ಬೆಳೀತಾರೆ. ಬನ್ನಿ, ಇವರು ಯಾವ ರೀತಿ ಭತ್ತನ ಬೆಳೀತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸರ್, ತಮಗೂ ಕೂಡ ನಮಸ್ಕಾರ. ತಾವು ಹೆಂಗೆ ಭತ್ತ ಬೆಳೀತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಮ್ಮ ಅಪ್ಪವರು 45 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು ಅವ್ರ ಹಿಂದ್ಗಡೆ ನಾವು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಜಾಸ್ತಿ ಅಂದರೆ ಸೋನಾ ಮಸೂರಿ, RNR, ಗಂಗಾ ಕಾವೇರಿ ಇವೆಲ್ಲ ಜಾಸ್ತಿ ಬೆಳೀತಾ ಇರ್ತಾನೆ. 50 ಮೂಟೆ 50 ಚೀಲದವರೆಗೆ ತಗೊಂಡಿದ್ದೀವಿ ಒಂದು ಎಕರೆಗೆ. ಈಗ ನೀವು ಭತ್ತ ಬೆಳೆಯುವಾಗ ನೀವು ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತೀರಾ ಸಾಮಾನ್ಯವಾಗಿ? ಎಲೆ ಹುಳ ಒಂದು, ಆಮೇಲೆ ಕಾಂಡ ಕೊರ್ಕ, ಆಮೇಲೆ ಗಾಲ್ಮಿರ್ಜ್ ಒಂದು ಜಾಸ್ತಿ ಇದೆ. ಇತ್ತೀಚೆಗೆ ಒಂದು 3 ವರ್ಷದ ಗಾಲ್ಮಿರ್ಜ್ ಅಂತೂ ಫುಲ್ಲು ನಮಗೆ. ನಿಮ್ಮ ಸ್ನೇಹಿತರು ಮಧುಕೃಷ್ಣ ಅವರು ಮೀಟ್ ಮಾಡ್ಕೊಂಡ್ಬಂದು ಮಾತಾಡ್ಸ್ಕೊಂಡ್ಬಂದ್ವಿ. ಹೌದು. ಸೊ ನೀವು ಹೆಂಗೆ ಈಗ ಭತ್ತಕ್ಕೆ ನೀವು ಏನೋ ಬಳಸಿದೀರಾ ಅಂತ ಅವರು ಹೇಳ್ಪಟ್ರು. ಹೌದಾ? ಅದೇ ನಾವು ರೀಸೆಂಟಾಗಿ ಇವಾಗ ನಾವು ಭತ್ತ ನಾಟಿ ಮಾಡಿ ಒಂದು 30 ದಿವಸ ಆಗಿದೆ. ನಾವು ಪ್ರತಿ ವರ್ಷ 25 ದಿವಸದಿಂದ 30 ದಿವಸ ಒಳಗೆ ಒಂದು ಯಾವುದೋ ಒಂದು ಹುಳಗೆ ಎಣ್ಣೆ ಹೊಡಲೇಬೇಕು, ಇಲ್ಲಾಂದರೆ ಅದು ಭತ್ತ ಬಡ್ಡೆಲ್ಲ ಚೆನ್ನಾಗಿ ಮಾಡಲ್ಲ. ಅದು ಒಂದು ಹುಳದ ಎಣ್ಣೆ ಚೆನ್ನಾಗಿ ಹೊಡೆದ್ರೇ ನಮಗೆ ಇದು ಭತ್ತ ಚೆನ್ನಾಗಿ ಗ್ರೋತ್ ಬರುತ್ತೆ. ನಾವು ರೀಸೆಂಟಾಗಿ ನಮಗೆ ಫೀಲ್ಡ್ ಅಸಿಸ್ಟೆಂಟ್ ರಾಘವೇಂದ್ರ ಅಂತೇಳಿ ಬಂದಿದ್ದಾನೆ, ನಮ್ಮೂರು ಹುಡುಗನೇ. ಯಾವುದನ್ನು ಹೊಸದಾಗಿ ಚೆನ್ನಾಗಿ ಬಂದಿದ್ದ ಪ್ರಾಡಕ್ಟ್ ಎಲ್ಲ ಹೇಳ್ಕೊಡ್ತಾ ಇರ್ತಾನೆ. ಆಮೇಲೆ ಅದು ನನಗೊಂದು ವಾಟ್ಸಪ್ನಲ್ಲಿ ವಿಡಿಯೋ ಹಾಕಿದ, ಮಧುಕೃಷ್ಣ ಮಾತಾಡಿದ್ದು. ಇದೇನು ಅಂತೇಳಿ ನೋಡಿದ್ರೆ ಪ್ರಚಂಡ್ ಅಂತೇಳಿ ಕೋರ್ಮಂಡ್ ಕಂಪ್ನಿದು ಈ ವರ್ಷ ಬಂದಿದೆ ಅಂತೆ, ಹೊಸ ಟೆಕ್ನಿಕಲ್ಲು. ಅವರು ಒಂದು 65 ಎಕರೆ ಅಷ್ಟು ಹೊಡೆದಾದರೆ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿದ್ದಾರೆ. ಅದನ್ನು ನೋಡಿ ನಾನು ನಮ್ಮ ಫ್ರೆಂಡ್ ಎಲ್ಲ ತಿಳ್ಕೊಂಡು ಹೆಂಗಿದೆ ಅನ್ಕದ ಅಂತ ಕೇಳಿದರೆ ಎಲ್ಲ ಚೆನ್ನಾಗಿದೆ, ಹೊಡೆದ ಮೇಲೆ ತಿಂಗಳಾಯ್ತು, ನಾನು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾನೆ. ಅದನ್ನು ನೋಡ್ಕೊಂಡು ನಾನು ಒಂದು 72 ಎಕರೆಗೆ ಬಳಸಿದ್ದೀನಿ. 72 ಎಕರೆಗೂ? ಹೌದು. ಆಮೇಲೆ ಸ್ಪ್ರೆಡ್ ಮ್ಯಾಕ್ಸ್ ಕೂಡ ಯೂಸ್ ಮಾಡ್ತೀನಿ ನಾನು ವರ್ಷಾಲಿ. ಅದ್ರ ಜೊತೆಗೆ ಅದು ಕೂಡ ಯೂಸ್ ಮಾಡಿದ್ದೀನಿ. ಎಲ್ಲ ನಾನು ಹೊಡೆದ ಮೇಲೆ ನನ್ನ ಅಕ್ಕಪಕ್ಕ ರೈತರೆಲ್ಲರೂ ನೋಡಿ ನಾನೇನು ಹೇಳಿಲ್ಲ ಅವ್ರಿಗೆ, ಹೊಡೆದ ಮೇಲೆ ಅದೆಲ್ಲ ಚೆನ್ನಾಗಿ ಇರೋದಕ್ಕೆ ಅವ್ರು ಕೂಡ ಏನು ಹೊಡೆದಿ ಅಂತ ಕೇಳಿದ್ರು. ಇದು ಈ ಥರ ಹೊಡೆದಿನಿ ಅಂತ ಹೇಳಿದ್ದೀನಿ. ಅವ್ರು ಕೂಡ ತಂದು ಎಲ್ಲ ಬಳಸಿದ್ದಾರೆ. ಈಗ ನೀವು ಪ್ರಚಂಡ ಹಾಕಿದ ಮೇಲೆ ಏನು ಬದಲಾವಣೆ ಆಯಿತು ಬೆಳೆಯಲ್ಲಿ? ಹೆಂಗಾರೆ ಇದರಲ್ಲಿ ಎಲೆ ಹುಳ ಐತ್ರಿ ನೋಡ್ರಿ, ಇವೆಲ್ಲ ಎಳೆ ಹುಳದ ಡ್ಯಾಮೇಜ್ ಅಲ್ಲಿ ಕಾಣ್ತಾ ಇದೆ ನೋಡ್ರಿ, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ. ಆಮೇಲೆ ಕಾಂಡ ಕೊರಕು ಹುಳ ಕಮ್ಮಿ ಆಗಿದೆ. ಭತ್ತ ಕೂಡ ಎಲ್ಲ ನಮ್ಮ ಫೇಸ್ನಲ್ಲಿ ಏನು ರೋಗ ಇಲ್ಲದ್ರೆ ಹೆಂಗೆ ಕಾಣುತ್ತೆ, ಭತ್ತ ಕೂಡ ಆ ಥರ ಕಳೆ ಬಂದಿದೆ. ನಮ್ಮ ಈ ಕಳೆ ನೋಡಿ ಭಾಳ ಮಂದಿ ಬಗಲಾಗ ರೈತರು ಅದನ್ನ ಏನು ನೋಡಿದೆ ಅಂತ ಕೇಳಿದಕ್ಕೆ ನಾನು ಹೇಳಿದ್ದೀನಿ ಚೆನ್ನಾಗೈತೆ ಪ್ರಾಡಕ್ಟ್ ಅಂತ. ಈಗ ನಮಗೆ ರೈತರಿಗೆ ಕೂಡ ಯಾವ್ದು ಚೆನ್ನಾಗಿ ಮಾಡುತ್ತೋ ಅದನ್ನು ನಾವು ಪಕ್ಕದ ರೈತರಿಗೆ ಹೇಳ್ಕೊಂತೀವಿ. ಯಾಕಂದರೆ ನಾವು ರೈತರಿಗೆ ಈ ಥರ ಪ್ರಾಡಕ್ಟ್ ಹೇಳಿದ್ರೇ ಅವರು ಲಾಸ್ ಆಗ್ಲಾರ್ದಂಗೆ ಚೆನ್ನಾಗಿ ಬರೋ ಈ ಎಣ್ಣೆಗಳನ್ನೆಲ್ಲ ಹೊಡ್ಕೊಂಡು ಸ್ವಲ್ಪ ಅವರು ಚೆನ್ನಾಗಿ ಹೇಳ್ತೀವಿ. ನಾವು ಅವ್ರ ಕಡೆ ಅದು ಅನುಭವ ತಗೊಂತೀವಿ, ನಾವು ಕೊಡ್ತಾ ಇರ್ತೀವಿ. ಒಂದು ಎಕರೆಗೆ 160 ml. ಹೌದು. ನನಗೆ ಕೂಡ ಅವರು 400 ml ಪ್ರಾಡಕ್ಟ್ ಕೊಟ್ಟಿದ್ರು. 400 ml 2.5 ಎಕರೆಗೆ ಮಾಡಿದ್ದೀನಿ ನಾನು. ಒಂದು ಎಕರೆಗೆ ಬಂದು 160 ml ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡಿದೆ. ಇದರಲ್ಲಿ ಜಾಸ್ತಿ ಮಾಡಿದ್ರೆ ಏನು ಬರಲ್ಲ, ಕಮ್ಮಿ ಮಾಡಿದ್ರು ನಮಗೆ ಲಾಸ್ ಆಗುತ್ತೆ. ಒಂದು ಎಕರೆಗೆ 160 ml ಖಂಡಿತವಾಗಿ ಮಾಡಲೇಬೇಕು. ನೀವು ಇದನ್ನ ಪ್ರಚಂಡನ ಸ್ಪ್ರೇ ಮಾಡಿದ್ಮೇಲೆ ಮೊದ್ಲಿನ ಬೆಳೆಗೂ ಈಗಿನ ಬೆಳೆಗೂ ರಿಸಲ್ಟ್ ಹೆಂಗೆ ಇದೆ ಅಣ್ಣ? ಚೆನ್ನಾಗಿದೆ ರೀ. ಏನು ಬದಲಾವಣೆ ಕಂಡಿದ್ದೀರಿ ನಂಗೆ? ಸ್ವಲ್ಪ ಎಲ್ಲ ಇವಾಗ ರೋಗ ಎಲ್ಲ ಕಂಟ್ರೋಲ್ ಆಗಿದೆ. ಟಿಲ್ಲರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಬಡ್ಡಿ ಎಲ್ಲ ಗಿಡ ಎಲ್ಲ ದೊಡ್ಡದಾಗಿ ಬೇಸ್ ಕಾಣ್ತಾ ಇದೆ, ಬೇಸ್ ಬರ್ತಾ ಇದೆ, ಎಲ್ಲ ಚೆನ್ನಾಗಿದೆ. ಹುಳ ಕಂಟ್ರೋಲ್ ಆಗಿದ್ರೆ ಎಲ್ಲ ನಮ್ಮ ಮನುಷ್ಯನ ಥರ ರೋಗ ಹೆಂಗೆ ಕಂಟ್ರೋಲ್ ಆದ್ರೆ ಮನುಷ್ಯ ಹೆಂಗೆ ಕಳ ಕಾಣ್ತಾನೋ ಹಂಗೆ ಗದ್ದೆ ಕೂಡ ಎಲ್ಲ ಕಳ ಕಾಣ್ತಾ ಇದೆ. ಈಗ ಕೆಳಗಡೆ ಬುಡದಲ್ಲಿ ಆ ಕಾಂಡದಲ್ಲಿ ಕಾಂಡವನ್ನು ಕೊರೆಯಂತ ಹುಳ ಇದ್ದು ಈಗ ಅದು ಏನಾದ್ರು ಕಮ್ಮಿ ಆಗಿದೆ? ಕಮ್ಮಿ ಆಗಿದೆ. ಈಗ ಇದ್ರಲ್ಲಿ ನಾವು ಕಿತ್ತಿ ನೋಡಿದ್ರೆ ಆ ಕಾಂಡ ಏನಾರು ಕೊರೆಯ ಹುಳ ಇದೆಯಾ ಇಲ್ಲ ನಮ್ಗೆ ಕಾಣಿಸುತ್ತೆ. ನೋಡಿ ಅಣ್ಣ, ತೆಗೀರಣ್ಣ, ನೋಡ್ಬಿಡಣ. ಇದ್ರಾಗ ಹುಳ ಇದ್ರೆ ಇಷ್ಟೊತ್ತಿಗೆ ಕಂಡುಬಿಡ್ತಿತ್ತು ಒಂದನ್ನ. ಬೇರು ಕೂಡ ಅಲೆ ಇವು ಎಲ್ಲ ಕರ್ರಗ ಇರ್ತಿದ್ವು, ಡ್ಯಾಮೇಜ್ ಇದ್ದಲ್ಲಿ ಕರ್ರಗ ಇರ್ತಾವ. ಬೇರೆಲ್ಲ ಆರೋಗ್ಯವಾಗಿದಾವ, ಚೆನ್ನಾಗಿದಾವ. ಅಂದ್ರೆ ಹುಳ ಏನು ತಿಂತಿಲ್ಲ ಅಂತ ಇಲ್ಲ ತಿನ್ನಂಗಿದ್ರೆ ಇದೆಲ್ಲ ಹೋಗಿರ್ತಿತ್ತು. ಈಗ
ಇದೇನನ್ನ ಡ್ಯಾಮೇಜ್ ಆದ್ರೆ ನಮ್ಗೆ ಇದರಲ್ಲಿ ಅಲ್ಲೇ ಕಳ ಬೇರೆ ಇರ್ತೈತೆ. ಇಲ್ಲೇ ಕಂಡುಬಿಡುತ್ತೆ, ಇಷ್ಟು ಹಸಿರು ಇರಲ್ಲ. ಹೌದು, ಇದು ನಮ್ಮ ಮುಖ ಹೆಂಗಿರ್ತೈತೆ ಅದೇ ತರ. ಅಂದ್ರೆ ಬಾಡತ್ತನ ಇದೇನಾರ ಇದೆಲ್ಲ ಒಂಥರ ಡಲ್ ಇರ್ತೈತೆ. ನಾವು ವೀಕ್ನಾಗಿದ್ದ ಹೆಂಗ್ ಡಲ್ ಇರ್ತೈತೆ ಬಡ್ಡಿ ಕೂಡ ಬೆಳೆ ಕೂಡ ಹಂಗ ಡಲ್ ಇರ್ತೈತೆ. ಅಂದ್ರೆ ಪ್ರಚಂಡ ಒಳ್ಳೆ ಕೆಲಸ ಮಾಡ್ತಿದೀಯ ಹೆಂಗೇನ? ಹೌದು, ಚೆನ್ನಾಗಿ ಮಾಡಿದ್ವಿ. ಈ ವರ್ಷ ನಾವು ಈ ವರ್ಷನೇ ಬಂದಿದೆ, ಈ ವರ್ಷ ನಾವು ಹೊಡೆದು ನೋಡಿದ್ವಿ, ಚೆನ್ನಾಗಿದೆ. ಹೊಸ ಟೆಕ್ನಿಕಲ್ ನಮ್ಗೆ ಈ ವರ್ಷ ಚೆನ್ನಾಗೆಲ್ಲ ಯೂಸ್ ಮಾಡಿದ್ವಿ, ಚೆನ್ನಾಗೆಲ್ಲ ಕೆಲಸ ಆಗಿದೆ. ಹೌದು. ಈಗ ಬೇರೆ ರೈತರು ನಿಮ್ ಜಮೀನಿಗೆ ಬಂದು ನೋಡ್ಕೊಂಡು ಹೋಗ್ಯಾರ, ಈಗ ಅವ್ರು ಹಾಕ್ಯಾರ? ಹಾಕ್ಯಾರ್ರಿ, ಒಂದ್ 5-6 ಮಂದಿ ರೈತರೆಲ್ಲ ನೋಡ್ಕೊಂಡು ಹೋಗಿ ಹಾಕಿದ್ದಾರೆ. ಅವ್ರಿಗೂ ಚೆನ್ನಾಗಿ ವರ್ಕ್ ಮಾಡಿ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಮಾಡಿದೆ, ಎಲ್ಲ ಚೆನ್ನಾಗಿ ಅನಿಸಿದೆ ಎಲ್ಲರಿಗೂ ರೈತರಿಗೆ. ಭತ್ತ ಬೆಳೆಯುವಂತ ನಮ್ಮ ಬೇರೆ ರೈತರು ಈ ಒಂದು ಪ್ರಚಂಡನ ಯೂಸ್ ಮಾಡ್ಬೋದು, ಮಾಡ್ಬೋದು. ಅಂದ್ರೆ ಏನ್ ಸಮಸ್ಯೆ ಇಲ್ಲ, ಏನಿಲ್ಲ. ಇವಾಗ ಬೇರೆ ಎಲ್ಲ ಜಗ್ಗಿ ರೇಟಲ್ಲೇ ಬಳಸಿದೀವಿ ನಾವು. ಇವಾಗ ರೇಟ್ ಕೂಡ ರೀಸನಬಲ್ ಇದೆ, ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಆಗ್ಬೋದ್ರಿ. ರೀಸನಬಲ್ ರೇಟ್ನಲ್ಲಿ ಸಿಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ರೈತರು ಯಾವ ರೀತಿ ಭತ್ತ ಬೆಳೆಯುವಲ್ಲಿ ಈ ಜಪಾನ್ ತಂತ್ರಜ್ಞಾನದ ಕೋರಮಂಡಲ್ ಅವರ ಪ್ರಚಂಡವನ್ನು ಬಳಸಿ ತಮ್ಮ ಭತ್ತವನ್ನು ಹೇಗೆ ಹೆಚ್ಚೆ ಮಾಡ್ಕೊತಾ ಇದ್ದಾರೆ, ಅಂದರೆ ಭತ್ತದ ಇಳುವರಿಯನ್ನು ಯಾವ ರೀತಿ ಅವರು ಉತ್ತಮಪಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಕಾಂಡ ಕೊರೆಯುವಂತಹ ಕೀಟ ಅನ್ನುವಂತಹ ಮಾತೇ ಬರ್ತಾ ಇಲ್ಲ ಇವ್ರ ಹತ್ರ. ಯಾಕಂದರೆ ಇವರು ಅದಕ್ಕೆ ಮುಕ್ತಿಯನ್ನು ಕಂಡುಕೊಂಡಿದ್ದಾರೆ. ಯಾವ ರೀತಿ ಅಂದರೆ ಪ್ರಚಂಡವನ್ನು ಸಿಂಪಡಣೆ ಮಾಡೋ ಮೂಲಕ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಜಪಾನ್ ತಂತ್ರಜ್ಞಾನದ ಈ ಒಂದು ಪ್ರಚಂಡವನ್ನು ಇಲ್ಲಿ ಇವರು ಇಂಪ್ಲಿಮೆಂಟ್ ಮಾಡಿ ಈ ರೀತಿಯ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ಅವರು ಸಫಲತೆಯನ್ನು ಕೂಡ ಕಂಡಿದ್ದಾರೆ. ಸೊ ಇದು ಕೂಡ ನಿಮಗೆ ಕೆಲಸ ಮಾಡುತ್ತೆ ಅನಿಸಿದರೆ, ನಿಮಗೂ ಕೂಡ ನಾವು ಕಾಂಡ ಕೊರಿತಾ ಇದ್ದಾವೆ, ನಾವು ಕೂಡ ಅಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ, ಅದಕ್ಕೆ ನಮಗೆ ಮುಕ್ತಿ ಬೇಕು, ಪರಿಹಾರ ಬೇಕು ಅಂದರೆ ಒಂದು ಸಾರಿ ನೀವು ಈ ಕೋರಮಂಡಲ್ ಅವರ ಪ್ರಚಂಡವನ್ನು ಸಿಂಪಡಣೆ ಮಾಡಿ ನೋಡಿ, ಬಳಸಿ ನೋಡಿ. ಆ ನಂತರದಲ್ಲಿ ನೀವೇ ಹೇಳ್ತೀರಾ ಇದರ ರಿಸಲ್ಟ್ ಬಗ್ಗೆ. ಸ್ನೇಹಿತರೆ, ಚಂದನವನ ಕೆಲಸ ಮಾಡ್ತಾ ಇರೋದೇ ನಮ್ಮ ರೈತರಿಗೋಸ್ಕರ. ಈ ಚಾನಲ್ ಇರೋದೇ ನಮ್ಮ ರೈತ ಬಾಂಧವರಿಗಾಗಿ. ಹಾಗಾಗಿ ನಿಮಗೆ ಯಾವ ಕೃಷಿ ಬಗ್ಗೆ ಮಾಹಿತಿ ಬೇಕು, ಯಾವ ಬೆಳೆಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾವು ಅದನ್ನು ತಿಳ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನೀವು ಕೇಳಿದಂತಹ ಬೆಳೆಯ ಬಗ್ಗೆ, ಕೃಷಿಯ ಬಗ್ಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಈ ಚಾನಲ್ ನಿಮಗೋಸ್ಕರನೇ ಅಂತ ನಾವು ಮುಂದುವರಿಸ್ತಾ ಇರೋದು. ಹಾಗಾಗಿ ತಪ್ಪದೆ ನಿಮಗೆ ಯಾವ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ, ನಾವು ಕೊಡುವಂತಹ ಪ್ರಯತ್ನವನ್ನು ಖಂಡಿತವಾಗೂ ಮಾಡ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.